ಎಲ್ಲೋ ಒಂದು ಕಡೆ ಕೇಳಿದ್ದೆ, ಗೊತ್ತಿರೋ ಕೆಲಸ ಫ್ರೀಯಾಗಿ ಮಾಡಬಾರ್ದು, ಗೊತ್ತಿಲ್ಲದ ಕೆಲಸ ಟ್ರೈ ಮಾಡಕ್ಕೆ ಹೋಗ್ಬಾರ್ದು ಅಂತ. ನಾನು ಹಿಂಗೆ ಎಲ್ಲ ನೋಡಿಕೊಂಡು ನಮ್ಮ ರಿಲೇಟಿವ್ ಮನೆಯಲ್ಲಿ ಇಳದಲ್ಲಿ ಅಂಬ ಹಾಕಿದ್ದಾರೆ. ಹಂಗಾಗಿ ನಾನು ಹಾಕೋಣ, ಅದರಲ್ಲಿ ಅಟ್ಲೀಸ್ಟ್ ಒಬ್ರು ಸ್ಯಾಲ್ರಿ ಏನು ಮಂತ್ಲಿ ಸ್ಯಾಲ್ರಿ ಇದೆ ಅದನ್ನ ಅರ್ನ್ ಮಾಡ್ಬೋದು ಅಂತ ಎಲ್ಲ ಹೇಳೋರು. ಆ್ಯಕ್ಚುಲಿ ದುಡಿಯೋರು ದುಡಿತಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ನಾವು ಮರ್ಯಾದೆ ಪ್ರಶ್ನೆ ಅಂತ ಕೆಲಸಕ್ಕೂ ಹೋಗ್ಬೇಕಾಗಿರೋದ್ರಿಂದ ಅದು ಕಷ್ಟ ಆಗ್ತಿದೆ ಅಷ್ಟೇ. ಹಿಂಗೆ ನೋಡ್ಕೊಂಬಂದು ಹಾಕಿದೆ. ಹಾಕಿದ್ದಾದ್ಮೇಲೆ ಅದನ್ನ ಸ್ಟಾರ್ಟಿಂಗ್ ಏನೋ ಚೆನ್ನಾಗಿತ್ತು, ಯಾವುದು ಎಲೆ ಬರ್ದಿಲ್ಲದ ಟೈಮಲ್ಲಿ. ಆಮೇಲಿಂದ ಗಿಡ ದೊಡ್ಡದಾದಂಗೆ ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸಲಿ ಇಳಿಸ್ಬೇಕು, ಅದಕ್ಕೆ ಬಿಡಬೇಕು, ಕುಯ್ಬೇಕು, ಕೊಯ್ದು ಪೆಂಡಿ ಮಾಡೋಕ್ಕೆ ಬರಬೇಕು. ಪ್ರತಿಯೊಂದು ಕಸುಬು ಗೊತ್ತಿರ್ಬೇಕು ಫಸ್ಟ್ ಆಫ್ ಆಲು. ಸುಮ್ಮನೆ ಯಾರೋ ಮಾಡಿದ್ರು ಅಂತ ಹೇಳಿ, ಮಾಡ್ತಿದ್ರು ಅಂತ ಹೇಳಿ, ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ತಗೊಂಬಂದು ಹಾಕ್ತೆ. ನಮ್ಮೂರ ಕಡೆ ಯಾರೂ ಈ ಕಸುಬು ಮಾಡಿರೋರಿಲ್ಲ, ಈ ಕೆಲಸ ಗೊತ್ತಿರೋರಿಲ್ಲ. ಹಂಗಾಗಿ ನಾವೇ ಮಾಡೋದಕ್ಕೆ ನಾನು ಕೆಲಸ 9 to 5 ಜಾಬ್ಗೆ ಹೋಗೋದ್ರಿಂದ ಬೆಳಗ್ಗೆ ಹೋದರೆ ಸಂಜೆ ಬರ್ತೀನಿ. ನಮ್ಮ ತಂದೆ ಕೈಲಿ ಏಣಿ ಮೇಲೆ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಇದನ್ನು ಬೇರೆ ಯಾರನ್ನು ಕರೆಸಿ ಕುಯ್ಸೋಣ ಅಂದರೆ ಕೆಲವೊಂದು ಟೈಮ್ ಅವ್ರು ಕುಯ್ದಿದ್ದು ಕೂಲಿನೂ ಮುಟ್ಟಲ್ಲ. ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ ಅವರು. ಅವ್ರ ಸಂಬಳ ಹುಟ್ಟೋದಿರಲಿ, ಅಟ್ಲೀಸ್ಟ್ ಕ್ಲೀನ್ ಆಗಲಿ ಅಂತ ಹೇಳಿ ಮಾಡ್ಸೋಣ ಅಂತ ಅಂದರು. ಒಂದು ಸತಿ ಬಂದರೆ ಇನ್ನೊಂದು ಸತಿ ಬರೋಲ್ಲ. ಒಂದು 14,000 15,000 ಕೊಟ್ಟು ಆಕಾಶದ ಎತ್ತರಕ್ಕೈತೆ ಅಂತ ಏಣಿ ಕೊಡಿಸ್ತಾ ಒಬ್ಬ. ನಿಂಗೆ ಯಾಕಣೆ ನಾನು ಪ್ರತಿ ತಿಂಗಳು ಬಂದು ಮಾಡಿಕೊಟ್ಬಿಡ್ತೀನಿ ಅಂತ ಹೇಳಿ. ಆಮೇಲಿಂದ ಇದು ತಿರುಗೇ ನೋಡಲಿಲ್ಲ. ಆ ಏಣಿ ಎತ್ತಕ್ಕಾಗಲಿಲ್ಲದಷ್ಟು ತೂಕ 18-20 ಕಾಲು ಐತೆ. ಅದು ಒಂದು ಸ್ಟೆಪ್ಪಿಂದ ಸ್ಟೆಪ್ಪಿಗೆ ಕಾಲು ಎತ್ತಿಡೋಕ್ಕಾಗಲ್ಲ, ಅಷ್ಟು ಹೈಟ್ ಐತೆ. ಆ ಥರದ್ದು ಮಾಡಿಸಿ ತಗ್ಲಾಕೋದ. ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಅದಕ್ಕೆ ಒಂದು ಏನಾದ್ರು ಡೈರಿ ಫಾರ್ಮಿಂಗ್ ಟೈಪ್ ಮನೆ ಕಡೆನೇ ಏನೋ ಒಂದು ಮಾಡಿಬಿಟ್ಟು ಅದ್ರ ಜೊತೆ ಒಂದು ಅಂಗಡಿನೋ ಪಂಗಡಿನೋ ಏನೋ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಡೈಲಿ 10 ಕಟ್ಟು 15 ಕಟ್ಟು ಕುಯ್ಯೋದಾದರೆ ನಾವೇ ಕುಯ್ದು ನಾವೇ ಮೇಂಟೈನ್ ಮಾಡ್ಕೋಬೋದು. ಅಟ್ಲೀಸ್ಟ್ ತಗೊಂಡೋಗಿ ಅಂಗಡಿಯಲ್ಲಿ ಮಾರ್ಕೋಬೋದು. ಪೆಂಡಿಗಟ್ಟಲೆ ಕುಯ್ಬೇಕು ಅಂದರೆ ಟೈಮ್ ಬೇಕು. ಒಂದು ಮಧ್ಯಾಹ್ನ ಹಿಡಿಯುತ್ತೆ ಕುಯ್ದು ಎಲ್ಲ ಜೋಡಿಸ್ಬೇಕು ಅಂದರೆ. ಒಂದು 10-20 ಕಟ್ಟು ಕುಯ್ಕೊಳಕ್ಕೆ ಒಂದು ಅರ್ಧ ಗಂಟೆ 20 ಗಂಟೆ ಸಾಕು, ಅಥವಾ ಅರ್ಧ ಗಂಟೆ 3/4 ಗಂಟೆ ಸಾಕು. ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಇಲ್ಲೇ ಡೆವಲಪ್ ಮಾಡ್ಕೋಬೇಕು, ಯಾಕಂದರೆ ಟೈಮು ಸೇವ್ ಆಗುತ್ತೆ. ಫ್ಯೂಚರಲ್ಲಿ ಬೇರೆ ಏನೋ ಪ್ಲಾನಿಂಗ್ ಇದೆ. ಡೈರಿ ಫಾರ್ಮಿಂಗ್ ಒಂದು 7-8 ಹಸುಗಳನ್ನ ಸಾಕ್ಕೊಂಡು ತೋಟದ ಹತ್ರನೇ ಎಷ್ಟು ಬೆಳೆಯೋಕ್ಕಾಗುತ್ತೆ ಅಷ್ಟು ಬೆಳ್ಕೊಂಡು ಈ ಸೋಷಿಯಲ್ ಮೀಡಿಯಾನ ಆದಷ್ಟು ಬಳಸ್ಕೊಂಡು ಏನೋ ಒಂದು ಮಾಡೋಣ ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀನಿ. ನೋಡೋಣ ಏನಾಗುತ್ತೆ.